Good morning, my dear students. Welcome to English online classes. Yesterday we already completed the poem Money Madness written by D.H. Lawrence. Okay. In this particular video, I am going to teach you one of the important lessons in your syllabus, that is the Babar Ali, written by Samarpita Mukherjee Sharma. Okay. Okay. In this particular story, we can see one of the main protagonist character, the Babar Ali. Babar Ali, world's youngest headmaster, making remarkable changes in India. At the age of 16, he is going to be a headmaster. ಹೇಗೆ ಸಾಧ್ಯ ಒಂದು ಡೀಟೇಲ್ ಅನ್ನು ತಿಳ್ಕೊಳ್ತಾ ಹೋಗೋಣ. Before I will start the story, first as usual author introduction. Okay, take out your textbook. Listen here. A note on the author. Samarpita Mukherjee Sharma is the Associate Creative Editor of Youth Leader India, the Indian chapter of Youth Leader magazine. Okay. Samarpita Mukherjee Sharma she is basically Associate Creative Editor. Associate Creative Editor ಅಲ್ಲಿ ಕೆಲಸ ಅಂದ್ರೆ Associate Creative Editor of Youth Leader India, the Indian chapter of Youth Leader magazine ಅಲ್ಲಿ ಇವರು ಕ್ರಿಯೇಟಿವ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಸೋಸಿಯೇಟ್ ಕ್ರಿಯೇಟಿವ್ ಎಡಿಟರ್ ಯಾರು? ಸಮರ್ಪಿತಾ ಮುಖರ್ಜಿ ಶರ್ಮಾ. ಶಿ ಇಸ್ ಬೇಸಿಕಲಿ ಅಸೋಸಿಯೇಟ್ ಕ್ರಿಯೇಟಿವ್ ಎಡಿಟರ್ ಆಫ್ ಯೂತ್ ಲೀಡರ್ ಇಂಡಿಯನ್ ಮ್ಯಾಗಝಿನ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಶಿ ಇಸ್ ಎ ಮೆಂಬರ್ ಆಫ್ ಡೈನಮಿಕ್ ಆಕ್ಷನ್ ಓರಿಯೆಂಟೆಡ್ ಆನ್ಲೈನ್ ಮ್ಯಾಗಝಿನ್ ನೆಟ್ವರ್ಕ್ focusing on groundbreaking positive change initiatives, portraits, tools and more. Samarpita Mukherjee Sharma is the Associate Creative Editor of Youth Leader in Indian magazine, and also she is a member of the Dynamic Action Oriented Online Magazine. Online magazines ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೈಪರ್ಟೆಕ್ಸ್ಟ್ ಎಲ್ಲ ಬಂದಿದೆ ಇವಾಗೆಲ್ಲ. ಟೆಕ್ಸ್ಟ್ ಬುಕ್ ನಾವು ಸ್ಟೋರ್ಸ್ಗೆ ತಗೋಬೇಕಂತ ಏನಿಲ್ಲ. ಈಗ ಹೈಪರ್ ಟೆಕ್ಸ್ಟ್ ಅಂತ ಆನ್ಲೈನ್ ಟೆಕ್ಸ್ಟ್ ಬುಕ್ ಎಲ್ಲ ಬಂದಿದ್ದಾವೆ. ಇವಾಗ ಮೆಂಬರ್ಶಿಪ್ ಆಯ್ತು ಅಂದ್ರೆ ಸಾಕು, ನೀವು ಆರಾಮಾಗಿ ಯಾವ ಟೆಕ್ಸ್ಟ್ ಬುಕ್ ಬೇಕಾದ್ರೂ ನೀವು ರೀಡ್ ಮಾಡ್ಬೋದು. ಅದೇ ತರ ಇವರು ಆನ್ಲೈನ್ ಅಲ್ಲಿ ಆಕ್ಷನ್ ಓರಿಯೆಂಟೆಡ್ ಆನ್ಲೈನ್ ಮ್ಯಾಗಝಿನ್ ನೆಟ್ವರ್ಕ್ ಅದ್ರಲ್ಲಿ ಏನ್ ಫೋಕಸ್ ಮಾಡ್ತಾರಪ್ಪ ಅಂದ್ರೆ ದ ಗ್ರೌಂಡ್ ಬ್ರೇಕಿಂಗ್ ದ ಪಾಸಿಟಿವ್ ಚೇಂಜ್, ಅಂದ್ರೆ ಪ್ರೆಸೆಂಟ್ ಸೊಸೈಟಿಯಲ್ಲಿ ಯಾವ ತರ ಒಂದು ಬದಲಾವಣೆ ಆಗ್ತಾ ಇದೆ, ಏನ್ ಮೇಜರ್ ಪ್ರಾಬ್ಲಮ್ಸ್ ಏನಿದಾವೆ ಅದನ್ನ ಸಾಲ್ವ್ ಮಾಡೋ ತರ ಒಂದು ಅವೇರ್ನೆಸ್ ಮೂಡಿಸುತ್ತಾರೆ ಸೊಸೈಟಿಗೆ. ಅವರು ಫಸ್ಟ್ ಇನಿಷಿಯೇಟಿವ್ ತಗೊಳ್ಳುವಂತ ಒಬ್ಬ ಗ್ರೇಟ್ ಲೇಡಿ ಅಂತ ಹೇಳ್ಬೋದು. ಬಟ್ ಆಲ್ಸೋ ಪೋರ್ಟ್ರೈಟ್ಸ್ ಅಂದ್ರೆ ಒಂದು ಛಾಯಾಚಿತ್ರಗಳನ್ನ, ಟೂಲ್ಸ್ ಅಂಡ್ ಮೋರ್ ಎಲ್ಲಾ ತರ ಒಂದು ಮ್ಯಾಗಝಿನ್ ಅಲ್ಲಿ ಯಾವ ತರ ಒಂದು ನಾವು ಇಮೇಜಸ್ ಹಾಕಿದ್ರೆ ಯಾವ ತರ ಇನ್ಫಾರ್ಮೇಶನ್ಸ್ ಕೊಟ್ರೆ ಸೊಸೈಟಿಗೆ ಅವೇರ್ನೆಸ್ ಬರುತ್ತೆ ಅನ್ನೋದನ್ನ ತುಂಬಾ ಒಂದು ಮೀನಿಂಗ್ಫುಲ್ ಆಗಿ ತುಂಬಾ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡುವಂತ ಒಬ್ಬ ಗ್ರೇಟ್ ರೈಟರ್ ಸಮರ್ಪಿತಾ ಮುಖರ್ಜಿ ಶರ್ಮಾ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದಿ ಆಥರ್ ಸಮರ್ಪಿತಾ ಮುಖರ್ಜಿ ಶರ್ಮಾ. ಓಕೆ, the next the pre-reading activity. Pre-reading activity ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. Do you know people who have brought about a transformation in the lives of their fellow beings? ಅಂದ್ರೆ do you think who have brought ಅಂದ್ರೆ ನಾವು ಮಾಡುವಂತ ಒಂದು ಪ್ರತಿಯೊಂದು ಕೆಲಸ ಕೂಡ ನಾವು ಸಿನ್ಸಿಯರಿಟಿ ಇರಬೇಕು, ಒಂದು ಪ್ರಾಂಪ್ಟ್ ಒಂದು ಎಫರ್ಟ್ ಹಾಕಿ ನಾವು ಇಂಡಿವಿಜುವಲ್ ಎಫರ್ಟ್ ಇರಬೇಕು. ಆದ್ರೆ ಇಲ್ಲಿ who have brought about transformation, ಯಾವುದೇ ಒಂದು ಕೆಲಸ ನಾವು ಪ್ರಾಮಾಣಿಕತನದಿಂದ ಮಾಡಿದ್ದೇ ಆದರೆ ಹಲವಾರು ಒಳ್ಳೆಯ ಬದಲಾವಣೆಗಳಾಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ನಮ್ಮ ಬದುಕಿಗೆ ಒಂದು ಅದು ದಾರಿ ಆಗುತ್ತೆ, ಒಂದು ನಾಂದಿ ಆಗುತ್ತೆ. ಆ ಥರ ಸುಮಾರು ನಮ್ಮ ಕಣ್ಮುಂದೆ ನಮ್ಮ ಸೊಸೈಟಿಯಲ್ಲಿ ನಾವು ಅದೇ ಥರ ನಮಗೆ ಇನ್ಸ್ಪೈರ್ ಆಗಿರುವಂಥ ಗ್ರೇಟ್ ಪರ್ಸನ್ಸ್ ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಅಂಡ್ ಆಲ್ಸೋ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಂಡ್ ಆಲ್ಸೋ ಗ್ರೇಟ್ ಲೆಜೆಂಡ್ಸ್ ನಮ್ಮಲ್ಲಿ ಎಲ್ಲ ಫೀಲ್ಡ್ಸ್ ಅಲ್ಲಿ ಇದ್ದಾರೆ. ನಾಟ್ ಓನ್ಲಿ ಸಿಂಗಿಂಗ್ ಫೀಲ್ಡ್ ಅಲ್ಲಿ ಲತಾ ಮಂಗೇಶ್ಕರ್ ಆಗಿರ್ಬೋದು, ಕ್ರಿಕೆಟ್ ಫೀಲ್ಡ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅಂಡ್ ಆಲ್ಸೋ ಒಂದು ರಾಜಕೀಯದಲ್ಲಿ ಕೂಡ ನಾವು ಒಂದು ಟ್ರೆಂಡ್ ಸೆಟ್ ಮಾಡುವಂತಹ ಒಂದು ನರೇಂದ್ರ ಮೋದಿ ಅವರಾಗಿರ್ಬೋದು, ಅಂಡ್ ಆಲ್ಸೋ ದ ಗ್ರೇಟ್ ಸೈಂಟಿಸ್ಟ್ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಇವೆಲ್ಲರೂ ಕೂಡ ನಮಗೆ ಒಂದು ಸ್ಫೂರ್ತಿ ಸೆಲೆಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ಒಬ್ಬ ಬಾಲಕ, ಒಬ್ಬ ಸ್ಮಾಲ್ ಬಾಯ್, ಲಿಟಲ್ ಬಾಯ್, ದ ಬಾಬರ್ ಅಲಿ, at the age of 16, the world's youngest headmaster, making remarkable changes in India. ಹಾಗಾದ್ರೆ ನಿಮ್ಗೊಂದು ಕ್ವಶನ್ ಅರೇಸ್ ಆಗ್ಬೋದು, ಹೇಗೆ ಅವನು ಹೆಡ್ ಮಾಸ್ಟರ್ ಆದ,
ಯಾವ ಥರ ಅವನಿಗೆ ಇಷ್ಟೊಂದು ಈ ಲೆಸನ್ನ ಇಡೋ ಲೆವೆಲ್ಗೆ ಅವನು ಆ ಥರ ದೊಡ್ಡ ಸಾಧನೆ ಏನು ಮಾಡಿದ್ದಾನೆ ಹಾಗಾದ್ರೆ ಅದನ್ನ ನೀವು ನೋಡ್ತಾ ಕೇಳೋದೇ ಆದರೆ ಈ ಸ್ಟೋರಿನ ನೀವು ಕಂಪ್ಲೀಟಾಗಿ ನೀವು ಓದ್ತಾ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಅಂಥ ಚಿಕ್ಕ ವಯಸ್ಸಲ್ಲೂ ಕೂಡ ಅವನು ಎಂಥ ಒಂದು ಗ್ರೇಟ್ ಅಚೀವ್ಮೆಂಟ್ ಮಾಡಿರೋದನ್ನು ನೀವು ನೋಡ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ದ ಪ್ರೀ-ರೀಡಿಂಗ್ ಆಕ್ಟಿವಿಟಿ. ಓಕೆ, let us discuss about the story Babar Ali. Listen here. Babar Ali must be the youngest headmaster in the world, as he is only 16. He is a teenager who is charged of teaching 100 of students in his family's backyard, where he runs classes for poor children from his village. The story of this young man from Murshidabad in West Bengal is a remarkable tale of the desire to learn amid the direst poverty. Our Bangladesh-based YL volunteer Tanveer would like to introduce you to this extraordinary change maker. Look at the first paragraph. Babar Ali. I already told you the Babar Ali, the world's youngest headmaster, making remarkable changes in India. Babar Ali 16ನೇ ವಯಸ್ಸಲ್ಲಿ ಅವನು ಹೆಡ್ ಮಾಸ್ಟರ್ ಆದ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಥರ ಅಂದಾದ್ರೆ ಸುಮ್ಮನೆ ಬಾಯಿ ಮಾತಾಡಿ ಹೇಳಿದರೆ ಅದು ಯಾವುದೇ ಆಗಲಿ ಅಚೀವ್ ಮಾಡಿದರೆ ಸುಮ್ಮನೆ ಹೆಸರು ನಾವು ಈಸಿಯಾಗಿ ಹೇಳ್ಬಿಡ್ಬೋದು. ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂದರೆ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಅದ್ರದ್ದು ಇಷ್ಟೊಂದು ಶ್ರಮ ಇರುತ್ತೆ. ಆ ಒಂದು ಲೈಫಲ್ಲಿ ನಾವು ಅದೇ ಥರ ಏನಾದರೂ ಅಚೀವ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಒಂದು 5 ಲಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನೋಡಿ, ಫಸ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ಕಂಟೈನ್ಮೆಂಟ್, ಸೆಲ್ಫ್ ಸ್ಯಾಕ್ರಿಫೈಸ್, ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್. ಇವಿಷ್ಟು ಕ್ವಾಲಿಟೀಸ್ನ ಯಾರು ಅಳವಡಿಸ್ಕೊಳ್ತಾರೋ ಲೈಫಲ್ಲಿ ಅವರು ಒನ್ ದ ಸಕ್ಸಸ್ಫುಲ್ ಪರ್ಸನ್ ಕಾರಣ ಆಗ್ತಾರೆ, 100% ಆಗ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ಥರ ಬಾಬರ್ ಅಲಿ ಅಟ್ ದ ಏಜ್ ಆಫ್ 16 ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಓಕೆ, ಬಟ್ ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಆಸ್ ಇಸ್ ಓನ್ಲಿ 16. At the age of 16, Babar Ali, the world's youngest headmaster, making remarkable changes. He is a teenager who is in charge of teaching 100 of students in his family's backyard. He is also a teenager. ಚಿಕ್ಕ ವಯಸ್ಸು ಅವನು ಕೂಡ, ಆದರೂ ಕೂಡ ಅವನು 100 ಆಫ್ ಸ್ಟೂಡೆಂಟ್ಸ್ಗೆ ಅವರ ಮನೆ ಹಿಂದ್ಗಡೆ, ಫ್ಯಾಮಿಲೀಸ್ ಬ್ಯಾಕ್ಯಾರ್ಡ್ ಅಂದರೆ ಮನೆ ಹಿಂದ್ಗಡೆ ಇರೋ ಒಂದು ಚಿಕ್ಕ ಒಂದು ಸ್ಥಳದಲ್ಲಿ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಶನ್ ಕೊಡ್ತಾರೆ, ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಇಂಥ ಒಳ್ಳೆಯ ಮನಸ್ಸು ಆ ಏಜಲ್ಲೇ ಅವನಿಗೆ ಇದೆಯಲ್ಲ ಅಂತ ತುಂಬಾ ಎಲ್ಲರೂ ಖುಷಿ ಪಡುವಂಥ ವಿಚಾರ ಇದು. ಸೊ ಹಾಗಾಗಿ ಈಸ್ ಎ ಟೀನೇಜರ್ ಹೂ ಇಸ್ ಚಾರ್ಜ್ ಆಫ್ ಟೀಚಿಂಗ್ 100 ಆಫ್ ಸ್ಟೂಡೆಂಟ್ಸ್ ಇನ್ ಹಿಸ್ ಫ್ಯಾಮಿಲೀಸ್ ಬ್ಯಾಕ್ಯಾರ್ಡ್, ವೇರ್ ಹಿ ರನ್ಸ್ ಕ್ಲಾಸಸ್ ಫಾರ್ ಪೂರ್ ಚಿಲ್ಡ್ರನ್ ಫ್ರಮ್ ಹಿಸ್ ವಿಲೇಜ್. ನೋಡಿ, ಆ ಒಂದು ಹಳ್ಳಿಯಲ್ಲಿ ಯಾರೆಲ್ಲ ಮಕ್ಕಳಿಗೆ ಓದುವಂಥ ಮಕ್ಕಳ ಯಾರಿಗೆ ಆಸಕ್ತಿ ಇದೆಯೋ ಅಂಥ ಮಕ್ಕಳಿಗೆ ಅವನು ಫ್ರೀ ಆಫ್ ಕಾಸ್ಟಲ್ಲಿ ಅವನು ಓದ್ಬಿಟ್ಟು ಬೇರೆಯೂ ಕೂಡ ಆ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಮ್ ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್. ಈ ಒಂದು ಸ್ಟೋರಿ ಬಾಬರ್ ಅಲಿ ಬಗ್ಗೆ ಇದೆ. ಬಾಬರ್ ಅಲಿ ಆಕ್ಚುಲಿ ಆ ನೇಟಿವ್ ಪ್ಲೇಸ್ ಬಂದು ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್ ಬರುವಂಥ ಮುರ್ಷಿದಾಬಾದ್ ಅನ್ನೋ ಪ್ಲೇಸಲ್ಲಿ ಗಂಗನ್ಪುರ್ ಅಂತ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಓದ್ತಾ ಇರುವಂಥ ಒಬ್ಬ ಸಾಮಾನ್ಯ ಬಾಲಕ ಬಾಬರ್ ಅಲಿ. ಆದರೆ ಇವತ್ತು ಟುಡೇ ಎಷ್ಟು ಫೇಮಸ್ಫುಲ್ ಪರ್ಸನ್ ಆಗ್ಯಾರ ಅಂದರೆ ಪ್ರತಿಯೊಬ್ಬರು ನೀವು ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಇವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ರಾಣಿ ಕೂಡ ಅವನ ಹೆಸರು ಬಗ್ಗೆ ಗೊತ್ತಿರೋ ಲೆವೆಲ್ಗೆ ಅವನು ಅಷ್ಟೊಂದು ಪಾಪ್ಯುಲರ್ ಆಗಿದ್ದಾನೆ, ಅಷ್ಟೊಂದು ಹೆಸರನ್ನ ಗಳಿಸ್ಕೊಂಡಿದ್ದಾನೆ ಬಿಕಾಸ್ ಆಫ್ ಓನ್ಲಿ ಡೆಡಿಕೇಶನ್. ಅಲ್ಲಿರೋ ಒಳ್ಳೆ ಮನಸ್ಸು ಇದಿಷ್ಟು ಅವನಿಗೆ ಹೆಸರು ತಂದುಕೊಟ್ಟಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ರಿಮಾರ್ಕಬಲ್ ಟೇಲ್ ದ ಡಿಸೈರ್ ಟು ಲರ್ನ್ ಅಮೀದ್ ದ ಡೈರೆಸ್ಟ್ ಪಾವರ್ಟಿ. ನೋಡಿ, ಅಂತ ಒಬ್ಬ ಬಾಬರ್ ಅಲಿ ಬಡತನದ ಮಧ್ಯನೂ ಕೂಡ ಅಮೀದ್ ಅಂದರೆ ಬಿಟ್ವೀನ್ ಅಂದರೆ ಮಧ್ಯ, ಬಡತನದ ಮಧ್ಯನೂ ಕೂಡ ಪಾವರ್ಟಿಯ ಮಧ್ಯೆ ಕೂಡ ಅವನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾನೆ. ಇಂಥ ಒಂದು ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ದ ಬಾಂಗ್ಲಾದೇಶ್ YL ಮೀನ್ಸ್ ಯೂತ್ ಲೀಡರ್ ದ ತನ್ವೀರ್. ಅವರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಈ ಒಂದು ಸ್ಟೋರಿಯಲ್ಲಿ. ಆಕ್ಚುಲಿ ಈ ಲೆಸನ್ನ ಬರೆದವರು ಸಮರ್ಪಿತ ಮುಖರ್ಜಿ ಶರ್ಮಾ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ
ಈ ಒಬ್ಬ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದು ತನ್ವೀರ್. The Bangladesh youth leader Tanveer would like to introduce you to this extraordinary change maker na introduce ಮಾಡಿದ್ದು ತನ್ವೀರ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. Okay, Babar Ali must be the youngest headmaster in the world as only a 16. In the remarkable tale to desire, learn amidst direst poverty, including the direst poverty, is book. Our Bangladesh based the YL, the youth leader Tanveer would like to introduce you to the extraordinary change maker na ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ನೆಕ್ಸ್ಟ್ Babar wakes up every morning at 7 and start his day by doing some household chores. Then he takes an auto rickshaw first and later walks 5 kilometers to the Qasim Bazar Raj Govind Sundari Vidyapeeth, where he is a class 12 student. Babar is a thin and gangly boy who sits in the middle of the front row, studies smart and austere in his blue and white uniform. Babar is a model student. He is also the first member in his family to get a proper education. Okay, dear student, in this particular lesson, we can see, we have to know, we have to learn one of the famous person, that is Babar Ali. He is a teenager who is in charge of teaching 100 of students in his families back then at the age of 16. But you know ಶಾಲೆಯಲ್ಲಿ ದಿನಚರಿ ಹೇಗಿತ್ತು, ಅವನ ರೂಟೀನ್ ಲೈಫ್ ಹೇಗಿತ್ತು ಅಂತ ಇಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. Babar wakes up every morning at 7 and start his day by doing some household chores. Babar wakes up every morning at 7. He wake up at 7 and start the daily household chores. ಮನೆ ಪ್ರತಿನಿತ್ಯ ಕೆಲಸಗಳನ್ನು ಮುಗಿಸ್ಕೊಂಡು ಫಸ್ಟ್ ಇವನು ಕಾಲೇಜ್ಗೆ he takes an auto rickshaw. ಆಟೋದಲ್ಲಿ ಹೋಗ್ತಾ ಇದ್ದ. ಲೇಟರ್ ವಾಕ್ಸ್ 5 ಕಿಲೋಮೀಟರ್ಸ್. ಅನಂತರ ವಾಪಸ್ ಬರ್ಬೇಕಾದ್ರೆ ಅವನು ನಡ್ಕೊಂಡ್ ಬರ್ತಾ ಇದ್ದ. ಯಾವ ರೋಡಲ್ಲಿ ಅಂದ್ರೆ ಕಾಸಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್. ಅಲ್ಲಿ ಇವನು 12th ಅಂದ್ರೆ ಸೆಕೆಂಡ್ ಪಿ ಯು ಸ್ಟೂಡೆಂಟ್, ಸೆಕೆಂಡ್ ಪಿ ಯು ತರಗತಿಯಲ್ಲಿ ಅವನು ಅಂದ್ರೆ ಸೆಕೆಂಡ್ ಪಿ ಯು ಸ್ಟಡಿ ಮಾಡ್ತಾ ಇದ್ದಾನೆ. ಯಾರು? Babar Ali. Babar Ali daily he wakes up at 7 and starts some household chores. First he takes an auto rickshaw, then he return the Qasim Bazar Raj Govind Sundari Vidyapeeth, where he is a class 12 student. ಹಾಗಾದ್ರೆ ನೋಡಕ್ಕೆ ಹೇಗಿದ್ದ ಇವತ್ತು, ನೋಡಕ್ಕೆ ಹೇಗಿದ್ದ ಅಂತ ಹೇಳ್ತಾವಲ್ಲ ನೆಕ್ಸ್ಟ್. Babar is thin and gangly boy. ತುಂಬಾ ತೆಳುಗೆ, thin ಅಂದ್ರೆ ತೆಳುಗೆ, gangly ಅಂತಂದ್ರೆ tall, ಎತ್ತರವಾಗಿ ಅವನಿದ್ದಾನೆ ನೋಡಕ್ಕೆ. who sit in the middle of the front row. ಯಾವಾಗಲೂ ಕಾಲೇಜಲ್ಲಿ ಮಿಡಲ್ ಅಲ್ಲಿ ಕೂತ್ಕೊಳ್ತಾ ಇದ್ದ. ನೋಡಿ, ತುಂಬಾ ಸ್ಟುಡಿಯೋಸ್, ಸ್ಮಾರ್ಟ್ ಅಂಡ್ ಆಸ್ಟ್ರಿಯರ್ ಇನ್ ಇಸ್ ವೈಟ್ ಅಂಡ್ ಬ್ಲೂ ಯೂನಿಫಾರ್ಮ್. ಅದು ಸ್ಟುಡಿಯೋಸ್ ಅಂದ್ರೆ ತುಂಬಾ ಕೇರ್ಫುಲ್, ತುಂಬಾ ಆಕ್ಟಿವ್, ಅಂಡ್ ಆಸ್ಟ್ರಿಯರ್ ಅಂದ್ರೆ ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್ ಅವನು. ಅಂಡ್ ಬ್ಲೂ ಅಂಡ್ ವೈಟ್ ಯೂನಿಫಾರ್ಮ್ ನ ವೇರ್ ಮಾಡಿಕೊಂಡು ಅವನು ಕಾಲೇಜಿಗೆ ಹೋಗ್ತಾ ಇದ್ದ. Babar ಇಸ್ ಅ ಮಾಡೆಲ್ ಸ್ಟೂಡೆಂಟ್. ಎಲ್ಲ ವಿದ್ಯಾರ್ಥಿಗಳಿಗೂ ಅವನು ಒಂದು ರೋಲ್ ಮಾಡೆಲ್ ಆಗಿದ್ದ. ಈ ಸ್ಟೂಡೆಂಟ್ ಅಲ್ಲಿ ಈ ತರ ಇರಬೇಕು ಅನ್ನೋ ಲೆವೆಲ್ಗೆ ಅವನು ಇಷ್ಟೊಂದು ಫೇಮಸ್ ಆಗಿದ್ದ ಕಾಲೇಜಲ್ಲಿ ಅಂತ ಹೇಳ್ಬೋದು. He is also the first member in his family to get a proper education. In his family, he is the first person to get a proper education. ಅಂದರೆ ಕಂಪಲ್ಸರಿ ಒಂದು ಪ್ರಾಪರ್ ಎಜುಕೇಶನ್ ಇವರ ಫ್ಯಾಮಿಲಿಯಲ್ಲಿ ಒಬ್ಬರೇ ಮೊದಲನೇ ಬಾರಿಗೆ ಕಂಪ್ಲೀಟ್ ಮಾಡಿದ್ದು Babar Ali. ನೋಡಿ, Babar Ali daily wakes up at 7. He starts some household chores. First he takes an auto rickshaw. Afterwards he came back to the Qasim Bazar Raj Govind Sundari Vidyapeeth, where he is a class 12 student. He looked like a thin and gangly boy, and also very studious and austere, ತುಂಬಾ active and strict. He wears the white and blue uniform. Okay, this is, and also he sits in the middle of the front row. Babar is a model student, and also he is the first member to get a proper education in his family. Okay, in school he is an ideal student, but it is what he does after his school hours that intrigues the entire world. When every other teenager goes running off to the playground and get busy with football, cricket and other sports, Babar makes his way to an afternoon school where he is the headmaster of a school of 800 students. The Babar Ali
ಇನ್ ಸ್ಕೂಲ್ ಇಸ್ ಅನ್ ಐಡಿಯಲ್ ಸ್ಟೂಡೆಂಟ್, ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಿದ್ದ. ಬಟ್ ಆಲ್ಸೋ ವಾಟ್ ಹಿ ಡಸ್ ಆಫ್ಟರ್ ಹಿ ಸ್ಕೂಲ್ ಅವರ್ಸ್ ದಟ್ ಇಂಟ್ರಡ್ಯೂಸ್ ದ ಎಂಟೈರ್ ವರ್ಲ್ಡ್. ಬಟ್ ಇವ್ರು ಕಾಲೇಜೆಲ್ಲ ಬೆಳಿಗ್ಗೆ ಇದ್ದ ತಕ್ಷಣ ಮನೆ ಕೆಲಸ ಮುಗಿಸ್ಕೊಂಡು ಡೈಲಿ ಅವನು ಎಲ್ಲ ಕೆಲಸ ಮನೇಲಿ ಮಾಡಿಬಿಟ್ಟು ಕಾಲೇಜ್ಗೆ ಹೋಗ್ತಾ ಇದ್ದ. ಕಾಲೇಜ್ ಮುಗಿದ ನಂತರ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಇಂಟ್ರಡ್ಯೂಸ್ ದ ಎಂಟೈರ್ ವರ್ಲ್ಡ್. ಅದೇ ಇಂಟ್ರಡ್ಯೂಸ್ ಮೀನ್ಸ್ ಅಂದರೆ ಕ್ಯೂರಿಯಾಸಿಟಿ, ಹೊರಗಡೆ ಏನು ನಡೀತಾ ಇದೆ ಪ್ರೆಸೆಂಟ್ ಸಿಚುವೇಶನ್, ಕಾಂಟೆಂಪ್ರರಿ ಸಿಚುವೇಶನ್ ಯಾವ ಥರ ಒಂದು ಫಿನಾಮಿನನ್, ಯಾವ ಥರ ಒಂದು ವಿದ್ಯಮಾನಗಳಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡೋಂಥ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಬಾಬರನ್ನ. ನೋಡಿ, when every other teenager goes running off to the playground and gets busy with football, cricket and other sports. ಅಂದ್ರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಫ್ರೀ ಅವರ್ಸ್ ಅಲ್ಲಿ ಕ್ರಿಕೆಟ್ ಆಡೋ ಸ್ಪೋರ್ಟ್ಸ್ ಅಲ್ಲಿ ಬ್ಯುಸಿ ಆಗ್ತಾ ಇದ್ರು, ಫುಟ್ಬಾಲ್, ಕ್ರಿಕೆಟ್, ಬೇರೆ ಬೇರೆ ಅದರ್ ಸ್ಪೋರ್ಟ್ಸ್ ಅಲ್ಲಿ. ಆದರೆ ಬಾಬರ್ ಆ ಏಜಲ್ಲಿ, ಏಜ್ ಆಫ್ ಟೀನೇಜ್ ಅಲ್ಲಿ ಅವರು ಮೇಕ್ಸ್ ಇಸ್ ವೇಟ್ ಟು ಆಫ್ಟರ್ನೂನ್ ಸ್ಕೂಲ್. ಬೆಳಿಗ್ಗೆಲ್ಲ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಮನೆ ಹಿಂದ್ಗಡೆ ಅವನ ಶಾಲೆಯಲ್ಲಿ ಅವನೇ ಹೆಡ್ ಮಾಸ್ಟರ್. His family's backyard, he teach more than 800 students. ಅದೇ ಸ್ಟಾರ್ಟಿಂಗ್ ಅವ್ರ ಸ್ಕೂಲು 6-7 ಮಕ್ಕಳಿಂದ ಸ್ಟಾರ್ಟ್ ಆಗಿರೋ ಸ್ಕೂಲು ಇವತ್ತು 800 ಜನ ವಿದ್ಯಾರ್ಥಿಗಳು ಅಂಡರಲ್ಲಿ ಎಜುಕೇಶನ್ ಪಡೀತಾ ಇದ್ದಾರೆ. ಆ ಥರ ಅವನು ಹಂತವಾಗಿ ಮೇಲೆ ಬಂದಂಥ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಬಾಬರ್ ಅಂತ ಹೇಳ್ಬೋದು. ಬಿಕಾಸ್ ಅವನು ಕೂಡ ಈಸ್ ಆಲ್ಸೋ ಎ ಪೂರ್ ಮ್ಯಾನ್, ಬಡತನದಲ್ಲಿ ಬೆಳೆದಂಥ ಹುಡುಗ. ಆದರೂ ಕೂಡ ನನಗೆ ಎಲ್ಲ ಮಕ್ಕಳು ಡಿಪ್ರೈವ್ ದಿ ಎಜುಕೇಷನ್ ವಂಚಿತರಾಗ್ದಲೇ ಅವ್ರಿಗೆ ನನ್ನ ಕೈಲಾದ ಮಟ್ಟಿಗೆ ನನಗೆ ದೇವರು ವಿದ್ಯೆ ಕೊಟ್ಟಿದ್ದಾನೆ, ನಾನು ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ಬೇಕು ಅನ್ನೋ ಒಳ್ಳೆ ಮನಸ್ಸು ಆಗಿದೆಯಲ್ಲ, ಅದನ್ನು ಇವನು ಮಾಡ್ತಾ ಇದ್ದಾನೆ. ಬೇರೆ ಇವರು ಬಾಬರ್ ಸ್ಟೂಡೆಂಟ್ಸ್ ಗೆಟ್ಸ್ ಬಿಸಿ ವಿತ್ ಫುಟ್ಬಾಲ್, ಕ್ರಿಕೆಟ್ ಅಂಡ್ ಅದರ್ ಸ್ಪೋರ್ಟ್ಸ್. ಬಾಬರ್ ಮೇಕ್ಸ್ ಹಿಸ್ ವೇ ಟು ಆಫ್ಟರ್ನೂನ್ ಸ್ಕೂಲ್ ವೇರ್ ಹಿ ಇಸ್ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್. 800 ಜನ ವಿದ್ಯಾರ್ಥಿಗಳಿಗೆ ಅವನು ಎಜುಕೇಶನ್ನ ಕೊಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಅಲ್ಲಿ ಅವನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ನಂತರ ಅವನ ಒಂದು ರೋಟೀನ್ ಲೈಫ್ ಬಗ್ಗೆ ಹೇಳ್ತಾರೆ. ಅವನ ಬಾಲ್ಯದಲ್ಲಿ ಅವನಿಗೆ ಯಾಕೆ ಈ ಥಾಟ್ ಬಂತು, ಹೇಗೆ ಹೆಡ್ ಮಾಸ್ಟರ್ ಆದನ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಂತವಾಗಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ವೆಲ್ಕಮ್ ಟು ಬಾಬರ್ ಅಲಿ ಸ್ಕೂಲ್. ಹಾಗಾದ್ರೆ ಬಾಬರ್ ಅಲಿ ಸ್ಕೂಲ್ ಹೇಗಿತ್ತು, ಅವ್ನು ಸ್ಟಾರ್ಟ್ ಮಾಡಿರೋಂಥ ಸ್ಕೂಲು ಇನಿಷಿಯಲಿ ನೋಡೋಕೆ ಹೇಗಿತ್ತು, ಅಲ್ಲಿ ಯಾವ ಥರ ಅದು ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಲಿಸನ್ ಹಿಯರ್, ವೆಲ್ಕಮ್ ಟು ಬಾಬರ್ ಅಲಿ ಸ್ಕೂಲ್. ನೋಡಿ, ಇಟ್ ಈಸ್ ಎ dilapidated concrete structure covered in off-town posters. Inside a tiny damp room, behind a desk sits someone even the Queen of England knows by name, and you should know. ನೋಡಿ, ಇಟ್ ಈಸ್ ಎ dilapidated ಅಂದರೆ ವೇಸ್ಟೆಡ್. dilapidated ಮೀನ್ಸ್ ವೇಸ್ಟೆಡ್. ನೋಡಿ, ನೀವು ಫಸ್ಟ್ ಮೀನಿಂಗ್ ಕರೆಕ್ಟ್ ಬರ್ಕೊಳ್ಳಿ. ಮೀನ್ಸ್ ಟಾಲ್ ಅಂತೇಳಿ. and also ami means among. One more. Dilapidated means wasted. Means wasted. Okay. The means covered off-town posters inside a little ಡ್ಯಾಮ್ ಅಂದರೆ ಡ್ಯಾಮ್ ಒದ್ದೆ ಆಗಿರುವಂಥ ಒಂದು ನೀರು ನಿಂತಿರುವಂಥ ಒಂದು ಜಾಗ. ಬಿಹೈಂಡ್ ಎ ಡೆಸ್ಕ್ ಸಿಟ್ ಸಮವನ್ ಇವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ನೋಸ್ ಬೈ ನೇಮ್ ಅಂಡ್ ಯು ಶುಡ್ ಟು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಬಾಬರ್ ಅಲಿ ಡೈಲಿ ವೇಕ್ಸ್ ಅಪ್ ಅಟ್ 7. He starts some household chores. First he takes an auto rickshaw, then walks 5 kilometers to Qasim Bazaar, Raj Govind Sundari Vidyapeeth, where he is a class 1 student. Okay. On ನೋಡೋಕೆ thin and gangly boys, heroes and austere, strict and white and blue uniform ವೇರ್ ಮಾಡ್ಕೊಳ್ತಿರ್ತಾನೆ. ಮಿಡ್ಲ್ ಆಫ್ ಫ್ರಂಟ್ ಒಳಗೆ ಕೂತ್ಕೊಳ್ತಾ ಇರ್ತಾನೆ.
ಬೇರೆ ಫ್ರೆಂಡ್ಸ್ ಎಲ್ಲ ಫ್ರೀ ಅವರ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಬ್ಯುಸಿ ಆಗಿದ್ರೆ, ಬಾಬಾ ಅವ್ರಿಗೆ ಮಾತ್ರ ಎಂಟೈರ್ ವರ್ಲ್ಡ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಟ್ ಅಂತ ಒಂದು ಶಾಲೆ ಹೇಗಿತ್ತಂದ್ರೆ ಡೆಲಿಕೇಟೆಡ್ ಅಂತಂದ್ರೆ ಇದು ವೇಸ್ಟೇಜ್, ಮುರುಕ್ಲು ಹಿಂದ್ಗಡೆ ಬಿದ್ದೋಗಿರೋ ಒಂದು ಪಾಳು ಬಿದ್ದೋಗಿರೋ ಒಂದು ಚಿಕ್ಕ ಒಂದು ಜಾಗದಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ ಇನ್ನು ಕಂಪ್ಲೀಟ್ ಆಗಿ ಅದು ಪ್ಲಾಸ್ಟಿಂಗ್ ಕೂಡ ಆಗಿಲ್ಲ ಅಂತ ಒಂದು ಜಾಗದಲ್ಲಿ ಕವರ್ಡ್ ಇನ್ ಆಫ್ ಡೌನ್ ಪೋಸ್ಟರ್ಸ್, ಕೆಲವು ಓಪನ್ ಇದೆ ಹಿಂದ್ಗಡೆ ಚಾವಣಿ, ಕೆಲವುದು ಕ್ಲೋಸ್ ಇದೆ. ಇನ್ಸೈಡ್ ಅದ್ರ ಒಳಗಡೆನೆ ಒಂದು ಟಿನಿ ಡ್ಯಾಂಪ್ ರೂಮ್, ಚಿಕ್ಕದಾದ ಒಂದು ಸ್ಥಳ ಇದೆ, ರೂಮ್ ಇದೆ, ಅಲ್ಲೇ ಒಂದು ಡೆಸ್ಕ್ ಹಾಕ್ಸ್ಬಿಟ್ಟು ಡ್ಯಾಂಪ್ ಎಲ್ಲ ಮಳೆ ಬಂದು ಕೂಡ ನೀರು ನಿಂತ್ಕೊಂಡು ಮತ್ತೆ ಅತಿ ಒದ್ದೆ ಆಗಿರುತ್ತೆ. ಅಂತಹ ಜಾಗದಲ್ಲಿ ಇವನು ಕುತ್ಕೊಂಡು ಕ್ಲಾಸ್ನ ಮಾಡ್ತಾ ಇರ್ತಾನೆ. ಇಂಥ ಒಂದು ಶಾಲೆ ಮುಂದೆ ದೊಡ್ಡ ಒಂದು ಮಟ್ಟದಲ್ಲಿ ಬೆಳೆಯುತ್ತೆ. 800 ಜನ ವಿದ್ಯಾರ್ಥಿಗಳು ಅಂಡರ್ ಎಜುಕೇಶನ್ ಪಡಿತಾ ಇದ್ದಾರೆ. ಕೊನೆಗೆ ಇವನ ಶಾಲೆ ಕ್ವೀನ್ ಆಫ್ ಇಂಗ್ಲೆಂಡ್ ಅವ್ರಿಗೂ ಕೂಡ ಗೊತ್ತಾಗೋ ಲೆವೆಲ್ಗೆ ಇದು ಬೆಳೆಯುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಸಮರ್ಪಿತಾ ಮುಖರ್ಜಿ ಶರ್ಮಾ ಅವರು. ಹಾಗಾದ್ರೆ ಸ್ಕೂಲ್ ಈ ಯಾರನ್ನು ಸಪೋರ್ಟ್ ಮಾಡಿದ್ರು, ಹೇಗೆ ಆ ಸ್ಕೂಲ್ನ ಅವನು ಆರಂಭ ಮಾಡ್ದ, ಆ ಸ್ಕೂಲ್ಗೆ ಯಾವ ಥರ ಟೈಟಲ್ ಕೊಟ್ಟ, ಯಾರೆಲ್ಲ ಅವನಿಗೆ ವಾಲಂಟಿಯರ್ ಸಪೋರ್ಟ್ ಮಾಡಿದ್ರು, ಕೊನೆಗೆ ಯಾವ ಥರ ಇವನು ಸ್ಕೂಲ್ನ ಈ ಹಂತಂತೂ ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ರಿಮೈನಿಂಗ್ ಸ್ಟೋರಿ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.